ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಶ್ರಾವಣ ಮಾಸದ 2ನೇ ಶುಕ್ರವಾರ. ಈ ಶ್ರಾವಣ ಮಾಸದೊಳಗ್ರಿ ಪ್ರತಿ ಸಾರಿ 4 ಇಲ್ಲ 5 ಶುಕ್ರವಾರ ಬರ್ತಾವ್ರಿ. ಈ ವರ್ಷ 5 ಶುಕ್ರವಾರ ಬಂದಾವ್ರಿ. 5 ಶುಕ್ರವಾರನೂ ನಾವೇನಪ್ಪ ಅಂತಂದ್ರೆ ಶುಕ್ರ ಗೌರಿ ಪೂಜೆಯನ್ನು ಮಾಡ್ತೇವ್ರಿ. 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಮಾಡೋರು ವರಮಹಾಲಕ್ಷ್ಮಿ ಮಾಡ್ತಾರ. ಆದ್ರೆ ಈ ವರ್ಷ ಏನಪ್ಪ ಅಂತಂದ್ರೆ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಮಾಡೋಂಗಿಲ್ರಿ. ಯಾಕಪ್ಪ ಅಂತಂದ್ರೆ ಇದು ನಕ್ಷತ್ರ ಇಲ್ಲಂತ. ಹಾಗಾಗಿ 3ನೇ ವಾರದ ದಿನ ನಕ್ಷತ್ರ ಆಯ್ತಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬವನ್ನು ಏನಪ್ಪ ಅಂತಂದ್ರೆ 3ನೇ ವಾರಕ್ಕೆ ಮಾಡ್ತಾರೆ. ಆದ್ರೆ ನಾವು ಶುಕ್ರ ಗೌರಿ ಪೂಜೆ ಮಾಡೋದಲ್ರಿ. ಹಾಗಾಗಿ 5 ವಾರನೂ ನಾವೇನಪ್ಪ ಅಂತಂದ್ರೆ ಶುಕ್ರ ಗೌರಿ ಪೂಜೆಯನ್ನು ಮಾಡ್ತೇವ್ರಿ. ಈ ಶುಕ್ರ ಗೌರಿ ಪೂಜೆ ಮಾಡೋಕ್ಕಿಂತ ಮೊದಲೇ ನಾವೇನಪ್ಪ ಅಂತಂದ್ರೆ ಜಗಲಿ ಎಲ್ಲ ನೀಟಾಗಿ ತೊಳ್ಕೊತೇವ್ರಿ. ತೊಳ್ಕೊಂಡಾದ್ಮೇಲೆ ಮತ್ತು ದೇವ್ರ ಮೂರ್ತಿಗಳನ್ನು ಸಹಿತ ನಾವು ತೊಳಿತೇವ್ರಿ. ತೊಳೆದಾದ್ಮೇಲೆ ಲಕ್ಷ್ಮೀ ಮೂರ್ತಿ ಏನೈತಲ್ರಿ, ಆ ಲಕ್ಷ್ಮೀ ಮೂರ್ತಿಯನ್ನು ನೀಟಾಗಿ ಏನಪ್ಪ ಅಂತಂದ್ರೆ ಅಲಂಕಾರ ಮಾಡ್ತೇವೆ. ನೋಡ್ರಿ, ನಾನು ಈ ರೀತಿಯಾಗಿ ಅಲಂಕಾರ ಮಾಡೀನಿ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಹಾಕ್ರಿ. ಇವತ್ತು ಪೂಜೆ ಐತ್ರಿ, ಮತ್ತು ನೀರೂ ಸಹಿತ ಇವತ್ತು ಬಂದವು. ನೀರು ಬಂದ್ರಂಕರು ಕೆಲಸ ಮುಗಿಯೋದೇ ಇಲ್ಲ. ಅದೊಂಥರ ಹಬ್ಬ ಇದ್ದಂಗೆ. ಹಬ್ಬದೊಳಗೆ ಇದೊಂದು ಹಬ್ಬ. ಹಾಗಾಗಿ ನಮ್ಮ ಅತ್ತೆಯವರ ಪೂಜೆದ್ದೆಲ್ಲ ನೋಡ್ಕೊಳಕತ್ತಿದ್ರು. ನಾನು ನೀರು ಬಂದಿದ್ವಲ್ರಿ, ನೀರು ಹಿಡಿಯೋಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಕೈ ಮೆಟ್ಟಾಕೊಂಡು ಇದಿತ್ತವಾ ನೀವು ಓಡ್ಕೊಡು. ಚಾಮಂಡ್ರಿ ನೆಲಕ್ಕೆ ಬಗ್ಗಿ ಉದ್ದಕ್ಕೆ ಸಷ್ಟಂಗ ಹಾಕ್ಬೇಕ. ನಂದು ನೀರು ಹಿಡಿಯೋದೆಲ್ಲ ಮುಗೀತು. ಅವರು ಅಡುಗೆ ಎಲ್ಲ ಮಾಡಿದ್ದರ್ರಿ. ಅಡುಗೆ ಏನೇನು ಮಾಡ್ಯಾರಪ್ಪ ಅಂತಂದ್ರೆ ಅನ್ನ, ಸಾಂಬಾರು, ಶಾವ್ಗೆ ಪಾಯಸ ಮತ್ತು ಬೀಟ್ರೂಟ್ ಪಲ್ಯ, ಮತ್ತೇನಪ್ಪ ಅಂತಂದ್ರೆ ತುಪ್ರಿಕಾಯಿ ಬಜ್ಜಿಯನ್ನು ಮಾಡಿದ್ದರಿ. ಎಡಿಗೆ ಬೇಕಲ್ಲ, ಹಾಗಾಗಿ ಎಲ್ಲ ನಾನು ನೀರು ಹಿಡಿದು ಬರೋದ್ರೊಳಗೆ ಅಂತಂದ್ರೆ ಅವರೆಲ್ಲನೂ ಅಡುಗೆ ಮಾಡಿ ಮುಗಿಸಿದ್ದರಿ. ಆಮೇಲೆ ಚಪಾತಿನೂ ಒಂದು ಸಹಿತ ಮಾಡಿ ಮುಗಿಸಿದ್ವಿ. ಯಾಕಪ್ಪ ಅಂತಂದ್ರೆ ರಾತ್ರಿ ಮಾಡೋಕ್ಕಾಗೋದಿಲ್ಲ ರೀ, ಉಡಿ ತುಂಬಕ್ಕೆ ಹೋಗೋದು, ಆಮೇಲೆ ಉಡಿ ತುಂಬಿಸ್ಕೊಳಕ್ಕೆ ಬರೋರು ಇದ್ರಲ್ಲ, ಹಾಗಾಗಿ ಮಧ್ಯಾಹ್ನ ಮಾಡಿ ತೆಗೆದ್ವಿ. ಆಮೇಲೆ ಸಾಯಂಕಾಲ ಆಯ್ತು. ಹಂಗಾರೆ ರೆಡಿ ಆದ್ರಾತು, ಇನ್ನು ಉಡಿ ತುಂಬಿಸ್ಕೊಳಕ್ಕೆ ಹೋಗಬೇಕಲ್ಲ, ಹಾಗಾಗಿ ರೆಡಿ ಆದ್ರಾತು ಅಂಥೇಳಿ ನಾನು ಮುಖ ಗಿಖ ಎಲ್ಲ ತಕ್ಕೊಂಬಂದು ಸಾರಿ ಉಟ್ಕೊಂಡು ರೆಡಿ ಆದೆ ರೀ. ನೋಡಿರಿ ಸಾರಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಆಮೇಲೆ ನಮ್ಮ ಅತ್ತೆಯವ್ರು ಏನಪ್ಪ ಅಂತಂದ್ರೆ ಫಸ್ಟ್ ಮನೆ ಒಳಗೆ ಉಡಿ ತುಂಬಬೇಕಲ್ರಿ. ನನಗೆ ನಮ್ಮ ಅತ್ತೆಯವರು ಉಡಿ ತುಂಬಿದ್ರೆ ನಾನು ಉಡಿ ತುಂಬಿಸ್ಕೊಂಡೆ ರೀ. ಉಡಿ ತುಂಬಿಸ್ಕೊಂಡಾದ್ಮೇಲೆ ಮತ್ತೆ ಹೋಗಿ ಓಣಿ ಒಳಗೆ ಎಲ್ಲರಿಗೂ ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂಥೇಳಿ ಕರಿಬೇಕಲ್ಲ, ಹಾಗಾಗಿ ಕರೆದಂಗೂ ಆತು. ಮತ್ತು ಅವ್ರು ಯಾರು ಉಡಿ ತುಂಬೋರಿದ್ರೆ ಅಲ್ಲೇ ತುಂಬಿಸ್ಕೊಂಬಂದ್ರಾತು ಅಂಥೇಳಿ ನಾನು ಮನೆಯೊಳಗೆ ಉಡಿ ತುಂಬಿಸ್ಕೊಂಡು ಕರ್ಯಾಕೆ ಹೋದೆ ರೀ. ಕರ್ಯಾಕೆ ಹೋಗಿ ಅಲ್ಲೇ ಒಂದಿಬ್ಬರು ಮನೆಯೊಳಗೆ ಉಡಿ ತುಂಬಿಸ್ಕೊಂಡು ಬಂದೆ. ಆಮೇಲೆ ಮತ್ತು ಸ್ವಲ್ಪ ಪೂಜೆ ಲೇಟ್ ಆದವ್ರು ಏನಪ್ಪ ಅಂತಂದ್ರೆ ಆಮೇಲೆ ಬಂದು ಕರೆದ್ರಿ, ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂಥೇಳಿ. ಹೋಗಿ ಮತ್ತೆ ಉಡಿ ತುಂಬಿಸ್ಕೊಂಡು ಬಂದಿರಿ.
ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್.